ಈ ಶುಭ ನವರಾತ್ರಿಯಂದು ನವದುರ್ಗೆಯರ ಮಹತ್ವವನ್ನು ವಿವರಿಸುವ ಒಂದು ಸಣ್ಣ ವಿನಮ್ರ ಪ್ರಯತ್ನ. ಮೊದಲನೆಯ ದಿನದ ದುರ್ಗೆ ಶೈಲಪುತ್ರಿ. ಎಲ್ಲೆಲ್ಲೂ ಸಂತೋಷ, ಆನಂದದ ಉತ್ಸವ. ಅಮ್ಮನ ಸೀರೆ, ಮಗಳ ಕಾಲದ ಒಡವೆ, ಹಿಂದಿನ ಅನುಭವ ಈ ಕ್ಷಣದಲ್ಲಿ ಆನಂದಿಸಿ ಮುಂದಿನ ಪೀಳಿಗೆಗೆ ನಾಂದಿ ಮಾಡಿಕೊಡಬೇಕಾದ ಈ ಉತ್ಸವ ನವರಾತ್ರಿ. ಶೈಲಪುತ್ರಿಯು ಭೂಮಿಯ ಅಂಶ, ಸ್ಥಿರತೆಯ ಮೂಲ. ಆದ್ದರಿಂದ ನೆಲೆಗೊಳಿಸುವಿಕೆ, ಅಡಿಪಾಯ ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಸೂಚಿಸುತ್ತಾಳೆ. ಅವಳು ಆಧ್ಯಾತ್ಮಿಕ ಪ್ರಯಾಣದ ಆರಂಭವನ್ನು ಪ್ರತಿನಿಧಿಸುತ್ತಾಳೆ. ಭೌತಿಕ ವಾಸ್ತವದಲ್ಲಿ ನಮ್ಮನ್ನು ಲಂಗರು ಹಾಕುತ್ತಾಳೆ ಮತ್ತು ಆಂತರಿಕ ಸ್ಥಿರತೆಯನ್ನು ಬೆಳೆಸುತ್ತಾಳೆ. ಅವಳ ಪರ್ವತದ ಶಕ್ತಿಯು ನಮಗೆ ಅಚಲವಾದ ಮೌಲ್ಯಗಳನ್ನು ಕಲಿಸುತ್ತದೆ. ಭೂಮಿಯ ಅಂಶವಾಗಿರುವುದರಿಂದ ಅವಳು ಸಾಧಕನನ್ನು ಸ್ಥಿರಗೊಳಿಸುತ್ತಾಳೆ. ಅವಳ ಶಕ್ತಿಯು ಬೆನ್ನು ಮೂಳೆಯ ಬುಡದಲ್ಲಿ ಕುಂಡಲಿನಿಯನ್ನು ನೆಲೆಗೊಳಿಸುವ ಮೂಲಕ ಅದು ಆರೋಹಣಕ್ಕೆ ಸಿದ್ಧವಾಗುತ್ತದೆ. ಬೆನ್ನು ಮೂಳೆಯ ಬುಡದಲ್ಲಿ ಕೆಂಪು ಕಮಲದಂತೆ ಅವಳನ್ನು ಭಾವಿಸುವ ಮೂಲಕ ಮೂಲಾಧಾರ ಶಕ್ತಿಯ ಅನುಭವವನ್ನು ಪಡೆಯಲು ಪ್ರಯತ್ನಿಸಬಹುದು. ಪೃಥ್ವಿ ಮುದ್ರೆಯೊಂದಿಗೆ ದೀರ್ಘ ಪ್ರಾಣಾಯಾಮ ಈ ಅನುಭವ ಹೊಂದಲು ಸಹಾಯಕಾರಿ. ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಸ್ಪರ್ಶಿಸುವುದು. ಶೈಲಪುತ್ರಿಯ ಧ್ಯಾನ ಶ್ಲೋಕ ಹೀಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಪೂರ್ಣೇಂದು ನಿಭಾಂ ಗೌರೀಂ ಮೂಲಾಧಾರಸ್ಥಿತಾಂ ಪ್ರಥಮ ದುರ್ಗಾಂ ತ್ರಿನೇತ್ರಾಂ ಪಟಾಂಬರ ಪರಿಧಾನಾಂ ರತ್ನ ಕಿರೀಟಾಂ ನಾನಾಲಂಕಾರ ಭೂಷಿತಾಂ ಪ್ರಫುಲ್ಲವದನಾಂ ಪಲ್ಲವಧರಾಂ ಕಾಂತ ಕಪೋಲಾಂ ತುಂಗಕುಚಾಂ ಕಮನೀಯಾಂ ಲಾವಣ್ಯ ಸ್ನೇಹಮುಖೀಂ ಕ್ಷೀಣಮದ್ಯಾಂ ನಿತಂಬಿನೀಂ. ಎಲ್ಲ ಆಸೆಗಳನ್ನು ಪೂರೈಸುವ ಅರ್ಧ ಚಂದ್ರನನ್ನು ತಲೆಯ ಮೇಲೆ ಧರಿಸಿ ವೃಷಭ ವಾಹನಳಾಗಿ ತ್ರಿಶೂಲವನ್ನು ಹಿಡಿದಿರುವ ಅದ್ಭುತ ಮತ್ತು ಪ್ರಕಾಶಮಾನಳಾಗಿ ಪರ್ವತರಾಜನ ಕುಮಾರಿ ಹುಣ್ಣಿಮೆಯೆಂದು ಹೊಳೆಯುತ್ತಾಳೆ. ಗೌರಿಯಂತೆ ಸುಂದರವಾಗಿ ಮೂಲಾಧಾರ ಚಕ್ರದಲ್ಲಿ ವಾಸಿಸುವ ಇವಳು ಆದಿದುರ್ಗಳು. ರೇಷ್ಮೆ ವಸ್ತ್ರಗಳನ್ನು ಧರಿಸಿ ರತ್ನ ಖಚಿತ ಕಿರೀಟಗಳಿಂದ ಮತ್ತು ವಿವಿಧ ಆಭರಣಗಳಿಂದ ಅಲಂಕರಿಸಲ್ಪಟ್ಟ 3 ಕಣ್ಣುಗಳ ದೇವಿಯ ವೈಭವ ದೈವಿಕವಾಗಿದೆ. ಸಂತೋಷದಿಂದ ಅರಳುತ್ತಿರುವ ಮುಖ ಕಮಲ, ಕೋಮಲವಾದ ಎಲೆಗಳಂತ ತುಟಿಗಳು, ಆಕರ್ಷಕ ಕೆನ್ನೆಗಳು, ಪೂರ್ಣ ಮತ್ತು ದೃಢವಾದ ಸ್ತನಗಳು, ತೆಳ್ಳಗಿನ ಸೊಂಟ ಮತ್ತು ದುಂಡಾದ ನಿತಂಬಗಳಿಂದ ಕೂಡಿ ಸೌಂದರ್ಯದ ಸಾಗರವೇ ಆಗಿರುವ ಶೈಲಪುತ್ರಿಗೆ ನಮಿಸುತ್ತಾ ಅವಳನ್ನು ಧ್ಯಾನಿಸುತ್ತೇನೆ. ಮಾತೆ ಶೈಲಪುತ್ರಿ ಎಲ್ಲರಿಗೂ ಸದಾ ಸಂತೋಷವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶ್ರೀ ದುರ್ಗಾರ್ಪಣಮಸ್ತು.